ಸರ್ ಆ್ಯಕ್ಚುಲಿ ಸಾಧನೆ ಮಾಡಬೇಕು ಅನ್ನೋದು ಶುರುವಾಗಿದ್ದು ಇಬ್ಬರು ಡಿ ಸಿಗಳ ಕಾರಣದಿಂದ. ನಮ್ಮ ಕೋಲಾರ ಡಿ ಸಿಗಳಾಗಿದ್ದರು ಅವರು ಸರ್ಸು, ಮನೋಜ್ ಕುಮಾರ್ ಮೀನಾ ಸರ್ ಹಾಗೂ ಡಿ ಕೆ ರವಿ ಸರ್. ಅವರಿಬ್ಬರದು ಇನ್ಸ್ಪಿರೇಷನ್ ಇತ್ತು. ಸೊ 2008 ಸ್ಟಾರ್ಟ್ ಆಯಿತು ಮೀನಾ ಸರಿಂದ. ಸೊ ಅದು ಡಿ ಕೆ ರವಿ ಸರಿಂದ ಇನ್ನೂ ಸ್ಟ್ರೆಂಥನ್ ಆಯಿತು. ಆ್ಯಂಡ್ ದೆನ್ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರಿಂದ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೆನ್ ಅಲ್ಲಿ ಅಡೆತಡೆಗಳಿತ್ತು. 2 ಸರಿ ಇಂಟರ್ವ್ಯೂ ಹೋಗಿದ್ದೇನು, ವಾಪಸ್ ಬಂದಿದ್ದೆ. ಒಂದು ಸರಿ 6 ಮಾರ್ಕ್ಸಲ್ಲಿ ಹೋಗಿತ್ತು, ನೆಕ್ಸ್ಟ್ ಟೈಮ್ 4 ಮಾರ್ಕ್ಸಲ್ಲಿ ಹೋಗಿತ್ತು. ನೆಕ್ಸ್ಟ್ ಫಿಲಿಮ್ಸ್ ಆಗಿರಲಿಲ್ಲ 6th ಅಟೆಂಪ್ಟಲ್ಲಿ. ಬಟ್ 7th ಅಟೆಂಪ್ಟಲ್ಲಿ ಫೈನಲ್ ಅಟೆಂಪ್ಟ್ ಕೊಡಬೇಕು ಅಂತ ಒಂದು ಛಲದಿಂದ ಇದ್ದಿದ್ದನ್ನು ಅದನ್ನು ರೂಪದಿದ್ದುಕೊಂಡು ಇನ್ನು ಚೇಂಜಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಏನೇನಿತ್ತು ಅವೆಲ್ಲ ಡೆಲ್ಲಿಯಲ್ಲಿ ಹೋಗಿ ಬರ್ದೆ ಈ ಸರಿ ಎಲ್ಲ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿತ್ತು ಡೆಲ್ಲಿ ಇದ್ದಿದ್ದರಿಂದ. ಬ್ಯಾಂಗ್ಳೂರು ಇದ್ದಿದ್ದರೆ ಸ್ವಲ್ಪ ಫ್ಯಾಮ್ಲಿ ಅದು ಇದು ಅನ್ನೋದು ಸ್ವಲ್ಪ ವೊಬಲಿಂಗ್ ಆಗ್ತಿತ್ತು. ಅಲ್ಲಿ ಹೋಗಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು. ಸೊ ಫುಲ್ ಫೋಕಸ್ಡಿಂದ ಕೊಟ್ಟಿದ್ದೆ. ಅದು ಇನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಗಾಟ್. ಸೊ ಇದನ್ನು ಹೇಳಕ್ಕೆ ಬಯಸ್ತೇನೆ ಸರ್. ಕೋಚಿಂಗ್ ಬಂದು ನಾನು 2016-17 1 ವರ್ಷ ತೊಗೊಂಡಿದ್ದೆ. ಅಪಾರ್ಟ್ ಫ್ರಮ್ ದಟ್ ಆಪ್ಷನಲ್ ಸುಬ್ರಹ್ಮಣ್ಯನ್ ಅವ್ರ ಹತ್ರ ತೊಗೊಂಡಿದ್ದೆ. ಕೋಚಿಂಗ್ ಬಂದು GS ಕೋಚಿಂಗ್ ಬಂದು ವಾಜಿರಾಮನ್ ರವಿಯಲ್ಲಿ ತೊಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಸರ್ ಕೋಚಿಂಗ್ ಹೇಳಬೇಕು ಅಂದರೆ. ಆಪ್ಷನಲ್ ಸಬ್ಜೆಕ್ಟ್ ಬಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ಸುಬ್ರಹ್ಮಣ್ಯನ್ ಅವರ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದೆ. ಸೊ ಶಿ ಈಸ್ ರಿನೌಂಡ್ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಂಡ್ ಐ ಥ್ಯಾಂಕ್ ಹರ್ ಹೋಲ್ ಹಾರ್ಟೆಡ್. ಸರ್ ಆ್ಯಕ್ಚುಲಿ ಸರ್ ಹೇಳ್ತಿದ್ರು ಕೋವಿಡ್ ಟೈಮಿಂದ ಡಿಜಿಟೈಸೇಷನ್ ಜಾಸ್ತಿ ಆಗಿದೆ. ಸೊ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಿದೆ ಅಂತ, ಈಸಿಲಿ ಗೆಟಿಂಗ್ ಡಿಸ್ಟ್ರಾಕ್ಟೆಡ್. ಅದು ಡಿಜಿಟೈಸೇಷನ್ ಯಾವ ಥರ ಅಂದರೆ ಒಂಥರ ಡಬಲ್ ಎಜ್ ಸ್ವಾರ್ಡ್ ಇದ್ದಂಗೆ. ಸೊ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ನಾವು ಒಳ್ಳೆಯದ್ರ ಇದನ್ನು ಜಾಸ್ತಿ ಮಾಡ್ಕೋಬೇಕು, ಕೆಟ್ಟದ್ದನ್ನು ಕಡಿಮೆ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡಬೇಕು. ಬಟ್ ಕಡಿಮೆ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಡಿಸ್ಟ್ರಾಕ್ಷನ್ಸ್. ಸರ್ ಅವ್ರ ಪಾತ್ರ ತುಂಬಾ ಇದೆ. ಸೊ ಆ್ಯಕ್ಚುಲಿ ನಮ್ಮ ತಂದೆ ಪಾತ್ರ ಸ್ಟಾರ್ಟಿಂಗ್ 5 years ಒಂದು 90% ನಮ್ಮ ತಂದೆ ಪಾತ್ರ ಜಾಸ್ತಿ ಇತ್ತು. ಮತ್ತು ಲಾಸ್ಟ್ ಇಯರ್ ಈ ರ್ಯಾಂಕ್ ಬರೋ ಇಯರಲ್ಲಿ 90% ಪಾತ್ರ ನಮ್ಮ ತಾಯಿದಿತ್ತು. ಬಿಕಾಸ್ ಅವ್ರ ಕಂಫರ್ಟ್ ಝೋನ್ ಏನಿದೆ, ಅವ್ರ ಊರು, ಅವರ ಗಂಡ, ಅವರ ಸುತ್ತೂರ ರಿಲೇಟಿವ್ಸ್, ಅವ್ರ ಎನ್ವೈರ್ನ್ಮೆಂಟ್ ಅವೆಲ್ಲ ಬಿಟ್ಬಿಟ್ಟಿದ್ದೇನು. ನನ್ನ ಜೊತೆ ಬ್ಯಾಂಗ್ಳೂರು ಬಂದಿದ್ದರು. ಬ್ಯಾಂಗ್ಳೂರು ಬಂದು 1.5 ವರ್ಷ ನನ್ನ ಜೊತೆ ಇದ್ದರು. ನನ್ನನ್ನು ಗೈಡ್ ಮಾಡ್ತಾಯಿದ್ರು, ಕ್ವೆಶನ್ ಮಾಡ್ತಾಯಿದ್ರು. ಎಲ್ಲಾದರೂ ಆ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಆದವಾಗ ಮತ್ತು ಪ್ರತಿದಿನ ಹೇಳೋರು, ಇನ್ನೂ ಮಾಡು ಅಂತ. ಇಟ್ಸ್ ಎ ಕೈಂಡ್ ಆಫ್ ಮಾರಲ್ ಬೂಸ್ಟಿಂಗ್ ಅಂತ ಹೇಳ್ತೀನಿ ನಾನು. ಸೊ ಆ ಥರ ಮಾಡ್ತಿದ್ರಿಂದ ಅದು ಇನ್ನೂ ಎಫೆಕ್ಟ್ ಜಾಸ್ತಿ ಆಯಿತು. ನನ್ನ ಒಳಗಡೆ ಇದ್ದಿದ್ದ ಛಲ ಫೈರ್ಗೆ ಒಂಥರ ತುಪ್ಪ ಸುರಿದಂಗೆ ಆಯಿತು. ಸೊ ಅದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದು ಆಗಲೇ ಒಂದು ಸರ್ ಹೇಳ್ಬೇಕಾದ್ರೆ ಅವ್ರಿಗೊಂದು ಶೇರ್ ಮಾಡ್ಕೊಂಡಿದ್ದೆ. ಸೊ ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಓದೋದಕ್ಕೆ ನಂಗೆ ಇಷ್ಟ ಆಯಿತು. ಅದೇ ರೀತಿ ನಾನು ಔಟ್ಸ್ಪೋಕನ್ ಆಗಿದ್ದೆ, ಬರ್ತಿದ್ದೆ. ಯಾರೋ ಮಾಡಿದ ತಪ್ಪಿಗೆ ನಾನೇ ತಿಂದಿದ್ದೀನಿ ಕೂಡ. ಆ್ಯಂಡ್ ದೆನ್ ಸ್ವಲ್ಪ ಆಟ ಆಡೋದು ಸ್ವಲ್ಪ ಇಷ್ಟ ನನಗೆ. ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಕ್ರಿಕೆಟ್ ಆಡೋಕ್ಕೆ ಹೋಗಿ ಅದು ಇದು ಮಾಡ್ತಿದ್ದೆ. CET ಟೈಮಲ್ಲಿ ಒಂದು ಸರಿ ಹೋಗಿ ಸಿಕ್ಕಾಕ್ಕೊಂಡು ಅವ್ರು ಬೈದು ಮತ್ತೆ ನಮ್ಮ ತಂದೆಗೆ ಹೇಳಿ, ನಮ್ಮ ತಂದೆ ಅದನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ಯಾ, ಮುಗ್ದೋಗಿದೆ, ಈಗ ಮುಂದಕ್ಕೆ ಓದು ಅಂತ ಅಂದರು. CETಯಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಇದಾಗಿತ್ತು. 3550 ರ್ಯಾಂಕ್ ಬಂದಿತ್ತು ಆಗ ಇಂಜಿನಿಯರಿಂಗ್. ಸೊ ನಾನು ಇಂಜಿನಿಯರಿಂಗ್ ಚೂಸ್ ಮಾಡಿದ್ದೆ. ಆ್ಯಂಡ್ ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗ್ದಿದ ತಕ್ಷಣವೇ ನಾನು ಡೆಲ್ಲಿಗೆ ಹೋಗಬೇಕು ಅಂತ ವಿತಿನ್ 1 week ನಾನು ಡೆಲ್ಲಿಗೆ ಹೋಗಿದ್ದೆ. ಇಡೀ ನಮ್ಮ ಕೋಲಾರ ಜಿಲ್ಲೆ ಅತ್ಯಂತ ಖುಷಿಯಿಂದ ಹೆಮ್ಮೆ ಪಡುವಂಥ ಒಂದು ಸಂದರ್ಭ. ನಮ್ಮ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯಲ್ಲಿ 2012ನೇ ಬ್ಯಾಚು ಪಾಸ್ಔಟ್ ಆದಂಥ ಮುಳುಬ ನಾರಾಯಣಪ್ಪನವರ ಮಗನಾದಂಥ ನರೇಂದ್ರ ಬಾಬು ಕುಮಾರ್ ಅವರು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಡಿಸ್ಟಿಂಕ್ಷನ್ ಸ್ಟೂಡೆಂಟಾಗಿ ಹೊರಹೊಮ್ಮಿ ತದನಂತರ ಅವರು BE ಮುಗಿಸಿ ಇವತ್ತು ನಾವು ಇಡೀ ಜಿಲ್ಲೆ, ಅವ್ರ ಕುಟುಂಬ ಎಲ್ಲರೂ ಕೂಡ, ಇಡೀ ರಾಜ್ಯ ಕೂಡ ಖುಷಿ ಪಡುವಂಥ ಒಂದು ಖುಷಿಗೆ ಅವರು ಕಾರಣೀಭೂತರಾಗಿದ್ದಾರೆ. 160ನೇ ರ್ಯಾಂಕನ್ನು UPSCಯಲ್ಲಿ ಪಡೆಯೋದ್ರ ಮುಖಾಂತರ ನಮಗೆ ಇಡೀ ಜಿಲ್ಲೆಗೆ ಹೆಮ್ಮೆ ತರುವಂಥ ಒಂದು ಕೆಲಸ ಮಾಡಿದ್ದಾನೆ. ಅದಂತೂ ನಮಗಂತೂ ಭಾಳ ಅತ್ಯಂತ ಸಂತೋಷವಾದಂಥ ಒಂದು ಸಂದರ್ಭ, ಒಂದು ದಿವಸ ಇದಾಗಿದೆ. ಆ ನಿಟ್ಟಿನಲ್ಲಿ ಈ ದಿವಸ ನಮ್ಮ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಏನು ನಮ್ಮಲ್ಲಿ ಸಂಸ್ಥೆಯಲ್ಲಿ ರೀಸೆಂಟಾಗಿ PUC ರಿಸಲ್ಟ್ ಬಂತೋ ಅದರಲ್ಲಿ 160 ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಆ ವಿದ್ಯಾರ್ಥಿಗಳ ಒಂದು ಸಮ್ಮುಖದಲ್ಲಿ ಅವರಿಗೆ ಒಂದು ಪ್ರೇರಣೆ ಆಗಿ ಒಂದು ಖುಷಿಯಿಂದ ನಾವು ಕೂಡ ಅವ್ರನ್ನ ಅಭಿನಂದನೆ ಮಾಡುವಂಥ ಒಂದು ಕಾರ್ಯಕ್ರಮನ ಈ ದಿವಸ ಹಮ್ಮಿಕೊಂಡಿದ್ದೀರಿ. ನಿಜವಾಗಲೂ ಕೂಡ ಅವರಿಗೆ ಮತ್ತೆ ಎಲ್ಲ ರೀತಿಯಾಗಿ ಒಂದು ಯಶಸ್ಸು ಸಿಗಲಿ, ಒಂದು ಒಳ್ಳೆಯ ಸೇವೆ ಮಾಡಲಿ, ಒಂದು ಉತ್ತಮವಾದಂಥ ಒಂದು ಸಮಾಜನ ಕಟ್ಟೋದ್ರಲ್ಲಿ ಒಂದು ಉತ್ತಮ ಅಧಿಕಾರಿಯಾಗಿ ಮುಂದೆ ಅವರು ಕೆಲಸ ಮಾಡಲಿ ಅಂತಂದ್ಬಿಟ್ಟು ಆಶಿಸಿ ಅವ್ರಿಗೆ ಶುಭ ಕೋರಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ.